ಹಳ್ಳಿಹೊಳೆ ಗ್ರಾಮ ಪಂಚಾಯತ್ನ ನೂತನ ಕಚೇರಿ ಕಟ್ಟಡ, ಸಭಾಭವನ, ಗ್ರಾಮಾಡಳಿತ ಅಧಿಕಾರಿಯವರ ಕಚೇರಿ ಹಾಗೂ ಅರಿವು ಕೇಂದ್ರದ ಉದ್ಘಾಟನಾ ಸಮಾರಂಭವು ಡಿಸೆಂಬರ್ 22ರ ಸೋಮವಾರದಂದು ಹಳ್ಳಿಹೊಳೆಯ ಗ್ರಾಮ ಪಂಚಾಯತ್ನಲ್ಲಿ ಜರುಗಿತು. ಶ್ರೀ ಕ್ಷೇತ್ರ ಕಮಲಶಿಲೆ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಶ್ರೀ ಸಚ್ಚಿದಾನಂದ ಛಾತ್ರರವರು ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು. ಅಧಿಕಾರದ ಇಬ್ಬರಿಗೆ ಮಾತ್ರ ಸನ್ಮಾನ ಅಲ್ಲ, ಅದೇ ಅಧ್ಯಕ್ಷರಿಗೆ ಎಲ್ಲರಿಗೂ ಸನ್ಮಾನ ಮಾಡಿದೆ. ಅದು ನನಗೆ ಖುಷಿ. ಅಧಿಕಾರ ಬರುವವರಿಗೆ ಮಾತ್ರ ನೀವು ಹೋರಾಡಬೇಕು, ಅಧಿಕಾರ ಬಂದಂತ ಎಲ್ಲರೂ ಹೋಗ್ಬೇಕು. ಅದನ್ನು ಮಾಡುವಾಗ ನಿಮ್ಮ ಮಂಡಲ ಇರುವಾಗದು. ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಗುರುರಾಜ್ ಶೆಟ್ಟಿ ಗಂಟಿಹೊಳೆರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಶುಭ ಹಾರೈಸಿದರು. ಪಂಚಾಯತ್ ಅಂದ್ರೆ ಒಂದು ಸರ್ಕಾರಿ ಕಟ್ಟಡದ ಕಣಂಗಲ್ಲ, ಹಳ್ಳಿ ಹೊಳೆಯರಿಗೆ ಒಂದು ಮನೆ ಹೋಗ್ತಲೇ ಆದಂಗಿತ್ತು ನನ್ಗೆ ಅನಿಸ್ತಾ ಇರೋದು. ಸೊ ಒಂದು ಪಂಚಾಯತ್ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮವನ್ನ ಇಷ್ಟು ಚಂದ ರೀತಿಯಲ್ಲಿ ಹಳ್ಳಿ ಹೊಳೆ ಪಂಚಾಯತ್, ಇಷ್ಟು ಗ್ರಾಮಾಂತರ ಪ್ರದೇಶದ ಪಂಚಾಯತ್ನಲ್ಲಿ ಇಷ್ಟು ಚಂದ ರೀತಿಯಲ್ಲಿ ನಡೆಸ್ಕೊಟ್ಟಂತ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಬಲ್ಬಟ್ರಿ ಇಲ್ಲಿ ಮುಂದೆ ಬನ್ನಿ, ಇಲ್ಕೋಕಂಡು, ಹಾಗೆ ಎಲ್ಲ ಇಲ್ಲಿನ ಸಿಬ್ಬಂದಿಗಳು, ಸಂಜೀವಿನಿ ತಂಡದರ, ಊರಿನ ಮುಖಂಡರು, ಇದರಲ್ಲಿ ಸಚ್ಚಯ್ಯ ಒಂದು ಪ್ರಸ್ತಾಪ ಮಾಡಿದ ಹಾಗೆ ಒಂದು ಮೆಚ್ಚುವಂತ ಒಂದು ಅಂಶ ಏನು ಕೇಂದ್ರೆ, ಈಗ ಯಜಮಾನಿಕೆಗಿದ್ದರೆ ಯಾವಾಗ್ಲೂ ಗೌಜಿ ಜಾಸ್ತಿ. ಈಗ MLA ಭಯಂಕರ ಗೌಜಿ, ಊರಾಗ ಯಾರು ಇಲ್ದಿದ್ದರ ಕಣಂಗ್ ಮಾತಾಡೋದು. ಕಡೆಗೆ ನಾಳೆ ಮತ್ತೊಬ್ಬ ಬಂದಿರ್ತಾರೆ, ಕಡೆಗೆ ಅವ್ರ ಹಂಬಲ ಇರುವುದಿಲ್ಲ. ಆದ್ರೆ ನೀವು ಮಾಡದಂತ ಕೇಂದ್ರೆ, ಈಗಿನ ಅಧ್ಯಕ್ಷರು, ಉಪಾಧ್ಯಕ್ಷರ, ಸದಸ್ಯರು ನಮ್ಮ ಪಂಚಾಯತ್ ಏಗಳಿಂದ ಶುರುವಾಯ್ತು, ಅಷ್ಟೂ ಜನ ಒಂದ್ಸತಿ ಕರೆದು ಗೌರವ ಕೊಡುವಂತ ಕೆಲಸ ಮಾಡ್ರಲ್ಲ. ಇದು ರಾಜಕೀಯ ಮೀರದಂತ ಕೆಲಸ, ಇದು ರಾಜಕೀಯ ರಹಿತ ಅಲ್ಲ, ರಾಜಕೀಯ ಮೀರದಂತ ಕೆಲಸ ಇದು. ಒಂದ್ ಪಂಚಾಯತ್, ಒಂದು ಶಾಲೆ, ಒಂದ್ ದೇವಸ್ಥಾನ ಅಂದ್ರ ಮೇಲೆ ಯಜಮಾನಿಕೆ ಇರುತ್ತೆ. ಒಬ್ರಿಗೊಬ್ರು ಅವ್ರವ್ರ ಅವಕಾಶ ಸಿಕ್ಕದಲ್ಲಿಕ್ ಮಾಡಿ ಹಾಕ್ತಾರೆ. ಆದ್ರೆ ಎಲ್ಲರಿಂದನೂ ಸ್ವಲ್ಪ ಕಾಂಟ್ರಿಬ್ಯೂಷನ್ ಊರಿಗೆ ಒಳ್ಳೇದಾಪಂತದ್ದು ಒಂದೊಂದೊಂದೊಂದು ಮಾಡ್ತಾ ಹಾಕ್ತಾರೆ. ಒಂದ್ ಕಾಲದಾಗ ಹೆಚ್ಚು, ಒಂದ್ ಕಾಲದಾಗ ಕಮ್ಮಿ, ಬಟ್ ಅವ್ರವ್ರ ಸೇವೆ ಅಂತೇಳಿ ಹೇಳಿ ಆಗಿರ್ತದೆ. ಈ ಕಟ್ಟಡದ ಉದ್ಘಾಟನೆಯಿಂದ ಆರಂಭ ಆದಂತ ಅಭಿವೃದ್ಧಿ ಕಾರ್ಯ ಇನ್ನೂ ಬಪ್ಪ ದಿನಗಳಲ್ಲಿ ಒಂದೊಂದೇ ಅಭಿವೃದ್ಧಿ ಕಾರ್ಯಗಳ ಆಗ್ತಾ ಕೊನೆಗೂ ಅಧಿಕಾರ ಅಂತೇಳಿ ಹೇಳ್ರೆ, ನಾನು ಆಕ್ಚುಲಿ ಅದನ್ನ ಹೇಳ್ದೆ ಮುಂಜಾನೆ ಕ್ಷೇತ್ರಿಗೆ ಬಾಲ್ಭಟ್ರು ಇವತ್ತೇ ಲಕ್ಷ್ಮಣನ್ನು ಹೇಳ್ರು, ಇವತ್ತು ಗ್ರಾಮೋತ್ಸವ ಮಾಡಿ ಬಿಡ್ಲಕ್ಕಿದೆ ಅಂದ್ರೆ ಇಷ್ಟಪ್ಪ ಜನ ಬಂದಿರ. ಗ್ರಾಮೋತ್ಸವ ಅಂದ್ರದ್ದೇ ಅಲ್ದ, ಏನು ಹೋಳಿದಾರೆ ಅಲ್ದ, ನಿಮ್ ತಲೆ ಬರ್ಕೆ ಇತ್ತು, ಮಾಸ್ಟರ್ ತಲೆಗೆ ಎಲ್ಲ ಬತ್ತದ ಅದೊಂದು ಬರ್ಕೆ ಇತ್ತು. ಇಲ್ಲಿ ಬೇರೆ ದಿವಸ ಇಟ್ಕೊಂಡಿರಿ. ಗ್ರಾಮೋತ್ಸವ ಎಷ್ಟನೇ ತಾರೀಕು ಇಟ್ಟಿರಿ? 11ನೇ ತಾರೀಕಿಗೆ ಗ್ರಾಮೋತ್ಸವ ಅಂತೇಳಿ ಹೇಳ್ರ. ನಾವು ಹೇಳುದು ಏನಕ್ಕೆ ಅಂದ್ರೆ, ನೀವು ಬೇರೆ ಬೇರೆ ಕೃಷಿ, ಅರಣ್ಯ ಇಲಾಖೆ, ಮತ್ತೊಂದು ಅವ್ರದೆಲ್ಲ ವ್ಯವಸ್ಥೆ ಕೇಳ್ಕಿದ್ರು ಕುಂದಾಪುರಕ್ಕೆ ಹೋಯ್ತು, ಕೇಳ್ಕಿದ್ರು ಉಡುಪಿಗೆ ಹೋಯ್ತು. ಅವ್ರು ಆ ದಿವಸ ನೀವು ಹೋದಳಕ್ಕೆ ಇದ್ರಡ್ಡಿಲ್ಲ, ಅಲ್ದಿರ ನಾಳೆ ಬನ್ನಿ ಎಂಬುದು ಮತ್ತೊಂದು ದಿವಸ ಹಾಕೋದು. ಗ್ರಾಮೋತ್ಸವ ಅಂತೇಳಿ ಹೇಳ್ರೆ ಜನರ ಕಾಲಡಿ ಬರ್ಕರು, ಎಲ್ಲಾ ಅಧಿಕಾರಿಗಳು ಇಲ್ಲಿ ಬರ್ಕ, ಅವ್ರದ್ದು ಏನೇನು ವ್ಯವಸ್ಥೆ ಇದೆ ಕೇಂದ್ರಲ್ಲ. ನಿನ್ನೆ ಜರ್ಕಲ್ಗೆ ಮಾಡ್ರಿ, ಇವತ್ತು ಇಡೀ ಊರು ತುಂಬಾ ಅದೇ ಸುದ್ದಿ. ಜರ್ಕಲ್ ಗ್ರಾಮೋತ್ಸವ MP ಬಂದು ಉದ್ಘಾಟನೆ ಮಾಡ್ರ. ಕೃಷಿ ಇಲಾಖೆಯವರು ಪರಿಕರಗಳನ್ನ ಇಟ್ಟಿರು, ತೋಟಗಾರಿಕೆ ಇಲಾಖೆಯವರು ಬೀಜ ಗಿಡ ಅದನ್ನೆಲ್ಲ ಇಟ್ಟಿರು. ಆಮೇಲೆ KMF ಹಸುಗಳ ಬಂಜೆತನ ಪರೀಕ್ಷೆಗೆ ಒಂದು ಹೊಸ ಮೆಷಿನ್ ಮೈತ್ ಅದನ್ನ ತಕ್ಕ ಬಂದಿರು. ಅದಾದ್ಮೇಲೆ KMC ಮಣಿಪಾಲ್ ಆಸ್ಪತ್ರೆಯವರು ಕೆಲವು ಬೇರೆ ಬೇರೆ ದೊಡ್ಡ ಕಾಯಿಲೆ ಆ ಟೆಸ್ಟ್ ಗಳನ್ನ ಅಲ್ಲೊಂದು ಕಟ್ಟಡ ಚೆನ್ನ ಮಾಡಿ ಕೊಟ್ಟಿರು, ಅದ್ರಲ್ಲಿ ಇಟ್ಟಿರು. ಈ ರೀತಿ ಒಂದು ದಿವಸದೊಳಗೆ ಬಹುಶಃ 1000 ಜನಕ್ಕೆ ಉಪಕಾರ ಹಾಕುವಂತ ಕೆಲಸವನ್ನ ಒಂದು ಗ್ರಾಮೋತ್ಸವದೇ ಮಾಡಿರಿ. ಇದು ಪಂಚಾಯತ್ ಸಮಸ್ಯೆಗಳನ್ನ ಸೃಷ್ಟಿ ಮಾಡೋದಲ್ಲ, ಸಮಸ್ಯೆಗಳನ್ನ ಸಾಲ್ವ್ ಮಾಡೋದು. ಜನ ಬಂದು ಕೈಕಾಲು ಹಿಡುದಲ್ಲ, ಜನರ ಹುಡುಕಿ ಸಮಸ್ಯೆ ಪರಿಹಾರ ಮಾಡಿಕೊಡೋದು. ಇಂಥದ್ದೊಂದು ವ್ಯವಸ್ಥೆ ಹಳ್ಳಿಹೊಳೆ ಪಂಚಾಯತ್ನಲ್ಲೂ ಯಾರ ಪರಂಪರೆ ನಡೆಸ್ಕೊ ಬಂದಿರ ಅವತ್ತಿಂದ ಇವತ್ತಿನವರೆಗೆ, ಅದನ್ನ ಈ ಪರಂಪರೆಯನ್ನ ಮತ್ತೂ ಮುಂದುವರಿಸ್ತ್ರಿ ಅಂತೇಳಿ ಹೇಳ್ತಾ, ಒಂದು ಒಳ್ಳೆ ಊರು ಮತ್ತೂ ಒಳ್ಳೆ ಊರಾಯ್ಲಿ ಅಂತೇಳಿ ಹೇಳಿ ಕಮಲಶಿಲೆ ಬ್ರಾಹ್ಮಿ ದುರ್ಗಾಪರಮೇಶ್ವರ ಆಶೀರ್ವಾದ ಕೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಹಳ್ಳಿಹೊಳೆ ಗ್ರಾಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುದರ್ಶನ್ ಎಸ್ ಸ್ವಾಗತಿಸಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜುನಾಥ ಶೆಟ್ಟಿರವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ನಮ್ಮ
ಆಡಳಿತ ಮಂಡಳಿ ಅಧಿಕಾರ ವಹಿಸಿಕೊಳ್ಳುವ ಪ್ರಾರಂಭದಲ್ಲಿ ನಾವು ಒಂದು ಸಣ್ಣ ಕಟ್ಟಡದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೆವು. ಅದರಲ್ಲಿ ನಮ್ಮ ಆಫೀಸು, ಮೀಟಿಂಗ್ ಹಾಲು, ಅಧ್ಯಕ್ಷರ ಚೇಂಬರ್, ಪಿಡಿಒ ಚೇಂಬರ್, ಸಿಬ್ಬಂದಿ ಚೇಂಬರ್ ಎಲ್ಲವೂ ಒಂದು ಇಕ್ಕಟ್ಟಿನ ಜಾಗದಲ್ಲಿ ಇದ್ದುದರಿಂದ ಅದರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕೆಂದು ನಾವು ಯೋಚಿಸಿ ತಾಲೂಕು ಪಂಚಾಯತಿಗೆ ಸಂಪಾದಿಸಿದೆವು. ಆಗಿನ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ಭಾರತಿ ಮೇಡಮ್ ಅವರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹೊಸ ಕಟ್ಟಡ ಮಾಡಲಿಕ್ಕೆ ಅವಕಾಶ ಇದೆ, ನೀವು ಕೂಡಲೇ ಒಂದು ಯೋಜನೆ ಮಾಡಿ ಪ್ಲಾನ್ ಮಾಡಿ ನಮಗೆ ಕಳಿಸಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡೋದು ತುಂಬಾ ಕಷ್ಟಕರವಾಗಿತ್ತು. 2 ಸಲ ಟೆಂಡರ್ ಕರೆದ್ರು ಯಾರು ಟೆಂಡರ್ ಹಾಕಲೇ ಇಲ್ಲ. ಆಗ ನಮ್ಮ ಊರಿನವರಾದ ಶ್ರೀಯುತ ಚಂದ್ರಶೇಖರ್ ರೆಡ್ಡಿ ಗುತ್ತಿಗೆದಾರರು ಅವರನ್ನು ಕೇಳಿಕೊಂಡಾಗ ತನ್ನದೇ ಊರಿನ ಗ್ರಾಮ ಪಂಚಾಯತ್ ಆಗಿರುವುದರಿಂದ ಸಂತೋಷದಿಂದ ಕೆಲಸ ಮಾಡಲು ಒಪ್ಪಿಕೊಂಡು ಅವರ ಮುತುವರ್ಜಿ ಮತ್ತು ಅವರ ಶ್ರಮದಿಂದ ಈ ಕಟ್ಟಡ ಇಂದು ಇಷ್ಟೊಂದು ಸುಂದರವಾಗಿ ಸಕಾಲಕ್ಕೆ ಸರಿಯಾಗಿ ನಿರ್ಮಾಣ ಆಗಿರುತ್ತದೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಸಹ ಅರ್ಪಿಸುತ್ತಿದ್ದಾರೆ. ಈ ಕಟ್ಟಡದ ಗುದ್ದಲಿ ಪೂಜೆಯನ್ನು 21-22ನೇ ಸಾಲಿನಲ್ಲಿ ಅಂದಿನ ಮಾನ್ಯ ಶಾಸಕರಾದ ಶ್ರೀ.ಎಂ. ಶಿವಕುಮಾರ್ ಶೆಟ್ಟಿ ಇವರು ನೆರವೇರಿಸಿದರು. ಈ ಕಟ್ಟಡಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಂಜೂರಾಗಿರುವ ರೂಪಾಯಿ 35 ಲಕ್ಷ ರೂಪಾಯಿ ಮಾತ್ರ. ಅದರ ಜೊತೆಗೆ ತಾಲೂಕು ಪಂಚಾಯತಿನಿಂದ 7.5 ಲಕ್ಷ ಅನುದಾನ, ಗ್ರಾಮ ಪಂಚಾಯತಿನಿಂದ 12 ಲಕ್ಷ ಅನುದಾನ, ಹೀಗೆ ಒಟ್ಟು 55 ಲಕ್ಷ ವೆಚ್ಚ ಮಾಡಿ ಈ ಸುಸಜ್ಜಿತ ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿರುತ್ತೇವೆ. ಆದರೂ ಸಹ ಇನ್ನೊಂದಷ್ಟು ಕೆಲಸ ಕಾರ್ಯಗಳು ಬಾಕಿ ಇದ್ದು ಇದನ್ನು ಪೂರ್ಣಗೊಳಿಸಲು ಅಂದಾಜು ಸುಮಾರು 15 ಲಕ್ಷ ಅನುದಾನದ ಕೊರತೆ ಇರುತ್ತದೆ. ಈ ಕೊರತೆಯನ್ನು ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಶಾಸಕರು ತಮ್ಮ ಯಾವುದಾದರೂ ಒಂದು ಅನುದಾನದಲ್ಲಿ ಒದಗಿಸಿಕೊಡುತ್ತಾರೆ ಎನ್ನುವ ಒಂದು ಭರವಸೆ ಇದೆ. ನಾವು ಅಧಿಕಾರ ವಹಿಸಿಕೊಂಡಾಗಿನಿಂದ ಈ 5 ವರ್ಷಗಳಲ್ಲಿ ಅನೇಕ ಜನಪರ ಕಾರ್ಯಗಳನ್ನು ನೀಡಿದಂತ ಸಂತೋಷ ಹಾಗೂ ಹೆಮ್ಮೆ ನಮ್ಮ ಆಡಳಿತ ಮಂಡಳಿಗಿದೆ. 24-25ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸರ್ಕಾರ ನಿಗದಿಪಡಿಸಿದ ಮಾನವ ದಿನಗಳಿಗಿಂತ ಹೆಚ್ಚಿನ ಗುರಿ ಸಾಧಿಸಿ ಉತ್ತಮ ಕೆಲಸ ನಿರ್ವಹಣೆ ಮಾಡಿರುತ್ತೇವೆ. ಇದಲ್ಲದೆ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವೈಯಕ್ತಿಕ ಫಲಾನುಭವಿಗಳಿಗೆ ಕೃಷಿ ನೀರಾವರಿ ಬಾವಿ, ದನದ ಕೊಟ್ಟಿಗೆ, ಗೊಬ್ಬರ ಗುಂಡಿ, ಪೊಲೀಸ್ ಶೆಡ್, ಅಡಿಕೆ ತೋಟ, ಬಸವ ವಸತಿ ಮನೆ ನಿರ್ಮಾಣ, ಸಾರ್ವಜನಿಕ ತೆರೆದ ಬಾವಿ, ಕಾಂಕ್ರೀಟ್ ರಸ್ತೆ, ಗ್ರಾಮ ಪಂಚಾಯತ್ ವ್ಯಾಪ್ತಿಯ 3 ಶಾಲೆಗಳಿಗೆ ಶೌಚಾಲಯ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿರುತ್ತೇವೆ. ಇದಲ್ಲದೆ ಮಾನ್ಯ ಸಂಸದರ ಮತ್ತು ಮಾನ್ಯ ಶಾಸಕರ ಸಹಕಾರದಿಂದ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂದಾಜು ಸುಮಾರು 6-7 ಕೋಟಿಯಷ್ಟು ಹೆಚ್ಚಿನ ಕೆಲಸ ಆಗಿರುವುದು ಸಂತೋಷದ ವಿಷಯ. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಊರಿನ ಪ್ರತಿಭೆಗಳನ್ನ ಹಾಗೂ ಅಧಿಕಾರಿಗಳನ್ನ ಹಾಗೂ ಪಂಚಾಯತ್ ಮಾಜಿ ಅಧ್ಯಕ್ಷರನ್ನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ತದನಂತರ ಉದ್ಘಾಟಕರಾದ ಶ್ರೀ ಸಚ್ಚಿದಾನಂದ ಛಾತ್ರರವರಿಗೆ ಮಾನ್ಯ ಶಾಸಕರು ಸ್ಮರಣಿಕೆ ನೀಡಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಹಳ್ಳಿಹೊಳೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀಮತಿ ಗಿರಿಜಾ, ಸದಸ್ಯರುಗಳಾದ ಪ್ರದೀಪ್ ಕೊಠಾರಿ, ಪ್ರಭಾಕರ ನಾಯ್ಕ, ಶ್ರೀಮತಿ ಸುಜಾತ, ಶ್ರೀಮತಿ ನೇತ್ರಾವತಿರವರು ಉಪಸ್ಥಿತರಿದ್ದರು. ಆಜ್ರಿ ಮಾನಂಜಯ್ಯ ಸಮೂಹ ಸಂಪನ್ಮೂಲ ವ್ಯಕ್ತಿ ರಾಘವೇಂದ್ರ ಡಿ ಅವರು ಕಾರ್ಯಕ್ರಮ ನಿರೂಪಿಸಿ ಪಿಡಿಒ ಸುದರ್ಶನ್ ಎಸ್ ಅವರು ವಂದಿಸಿದರು.